Hello friends, welcome to my cooking queen kannada. ನಾನಿವತ್ತು ಸೋರೆಕಾಯಿ ಪಾಯಸ ತುಂಬ ಡಿಫ್ರೆಂಟ್ ಆಗಿ ಟೇಸ್ಟಿಯಾಗಿ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಸಬ್ಬಕ್ಕಿ ಹಾಕಿರೋದ್ರಿಂದ ಸ್ವೀಟ್ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಈ ರೀತಿ ಮನೆಯಲ್ಲಿ ಮಾಡಿದರೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಇದು ಫಂಕ್ಷನ್ಗಳಲ್ಲೂ ಸಹ ಮಾಡ್ಬೋದು. ಬನ್ನಿ ನಾವು ಇದನ್ನು ಹೇಗೆ ಮಾಡೋದು ಅನ್ನೋದು ನೋಡೋಣ. ನೋಡಿ, ನಾನು 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. 1 ಲೀಟ್ರ್ ಇದು ಬಿಸಿಯಾಗಿ ತಣ್ಣಗಾಗಿರೋದು. 1 ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೀನಿ. ನಾನು 2 ಗಂಟೆ ಮುಂಚೆ ಇದರ ನೀರಲ್ಲಿ ನೆನೆಯಕ್ಕಿಟ್ಟಿದ್ದೆ. 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. 1 ಏಲಕ್ಕಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರೋದು. ಇದು ಸೋರೆಕಾಯಿಯನ್ನು ಇಷ್ಟು ಸಣ್ಣದೇ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸುಲಿದು ಸಿಪ್ಪೆಯನ್ನು ಚೆನ್ನಾಗಿ ಸಣ್ಣಾಗಿ ತುರಿದಿಟ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳೆದುಕೊಂಡು ಸ್ವಲ್ಪ ಸಣ್ಣ ಪೀಸ್ ಮಾಡಿಕೊಂಡು ನಾನು ತುರಿದಿಟ್ಕೊಳ್ಬೇಕು. ನೀವು ಈ ಸೋರೆಕಾಯಿಯನ್ನು ಸ್ವಲ್ಪ ತುಪ್ಪ ಹಾಕಿ ಒಂದು ಕಡಾಯಿನಲ್ಲಿ ಹುರಿದುಕೊಂಡು ಕುದಿಯೋ ಹಾಲಲ್ಲೂ ಹಾಕ್ಬೋದು, ಇಲ್ಲಾಂದರೆ ನೀವು ಡೈರೆಕ್ಟ್ ಆದರೂ ಹಾಕ್ಬೋದು. ಡೈರೆಕ್ಟ್ ಹಾಕಿದ್ರೂ ಪರವಾಗಿಲ್ಲ, ಸೇಮ್ ಟೇಸ್ಟ್ ಬರುತ್ತೆ, ಬೇಗ ಆಗುತ್ತೆ. ನೋಡಿ, ಆ ಹಾಲಲ್ಲಿ ನಾನು 1 ಕಪ್ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಸೋರೆಕಾಯಿ ಮತ್ತು ಸಬ್ಬಕ್ಕಿ ಹಾಕ್ಕೊಂಡು ಒಂದೇ ಸಲ ಎಲ್ಲ ಕುದಿಸ್ಕೊಳ್ತೀನಿ. ನಾನು ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಕುದೀಲಿಕ್ಕೆ ಬಿಡ್ತೀನಿ. ಸೋರೆಕಾಯಿನಲ್ಲಿ ನೀರು ಉರಿಯೋದ್ರಿಂದ ನೀರು ಬಿಟ್ಕೊಂಡು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ಮಿನಿಮಮ್ ನಾವು 15ರಿಂದ 20 ನಿಮಿಷವರೆಗೂ ನಾನು ಕುದಿಲಿಕ್ಕೆ ಬಿಡಬೇಕು. ಅದರಲ್ಲಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು. ನಾನು ಅದು ಕುದಿಯೋವರೆಗೂ ನಾನು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ತೀನಿ. ನಿಮ್ಮ ಮನೇಲಿ ಏನು ಡ್ರೈ ಫ್ರೂಟ್ಸ್ ಇದೆ ಅದನ್ನು ನೀವು ತಗೊಳ್ಬಹುದು. ಇದೆಲ್ಲ ಬೇಕೆ ಅನ್ನೋದು ಏನು ಅವಶ್ಯಕತೆ ಏನಿಲ್ಲ. ನಾನು ಈ ಬಾದಾಮಿ ಮತ್ತು ಗೋಡಂಬಿಯನ್ನು ಸಣ್ಣ ಸಣ್ಣ ಈ ರೀತಿ ಕಟ್ ಮಾಡಿಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಒಂದೊಂದೇ ಹಾಕಿ ನಾನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 10 ನಿಮಿಷವರೆಗೂ ನಾನು ಕುದಿಸ್ತೀನಿ. ಎಲ್ಲ ಬೆಂದಿದೆ, ಸೋರೆಕಾಯಿ ಮತ್ತು ಸಬ್ಬಕ್ಕಿ ಎಲ್ಲ ಬೆಂದಿದೆ. ನಿಮಗೆ ಇದೇ ಕಲರ್ ಬೇಕಿದ್ರೂ ವೈಟ್ ಇದ್ರೂ ಬಿಡ್ಬೋದು, ಇಲ್ಲಾಂದರೆ ನಾನು ಸ್ವಲ್ಪ ಇದರಲ್ಲಿ ಕಲರ್ ಹಾಕ್ತೀನಿ, ಒಂದು ಚುಟ್ಕಿಯಷ್ಟು, ಸ್ವಲ್ಪ ಕಲರ್ ಚೇಂಜ್ ಆಗಲಿಕ್ಕೆ. ನಾವು ಸೋರೆಕಾಯಿ ಕಲರ್ ಹಾಕಿದರೆ ಈ ಸ್ವೀಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಸ್ವಲ್ಪ ಕಲರನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಕಿಲ್ಲ ಅಂತ ಸ್ಕಿಪ್ ಮಾಡಿ. ನೋಡಿ, ಹಾಲು ಸ್ವಲ್ಪ ಚೆನ್ನಾಗಿ 5 ನಿಮಿಷ ಕುದಿಸ್ತಾ ಇರೋದ್ರಿಂದ ಚೆನ್ನಾಗಿ ಕಡಿಮೆ ಆಗಿದೆ. ಇನ್ನೊಂದು ತಣ್ಣಗಾಗಲಿಕ್ಕೆ ಅದನ್ನು ಇಡ್ತೀನಿ. ಅಷ್ಟೊತ್ತಿಗೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಡ್ರೈ ಫ್ರೂಟ್ಸನ್ನು 1-3 ಸ್ಪೂನ್ ತುಪ್ಪ ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು.
ಈ ರೀತಿ ಎಲ್ಲ ಹುರಿದ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದುಕೊಂಡು ಇದರಲ್ಲೇ ನಾನು ಎಲ್ಲ ಪಾಯಸವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಳ್ತೀನಿ. ನೋಡಿ ಥಿಕ್ನೆಸ್ ಚೆನ್ನಾಗಿ ಬಂದಿದೆ. ನೀವು ಖವಾ ಇದ್ದರೆ ಹಾಕಿ ಇನ್ನೂ ಟೇಸ್ಟ್ ಬರುತ್ತೆ. ಖವಾ ಇಲ್ಲ ಅಂದರೆ ನೀವು ಮಿಲ್ಕ್ ಪೌಡ್ರನ್ನ ಹಾಕಿ. ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಟೈಟಾಗಿ ಆಗುತ್ತೆ. ನಾನು ಒಂದು ಏಲಕ್ಕಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಮತ್ತು ಒಂದು 4ರಿಂದ 5 ಸ್ಪೂನ್ವರೆಗೂ ನಾನು ಮಿಲ್ಕ್ ಪೌಡ್ರ್ ಹಾಕ್ಕೊಳ್ತೀನಿ. ಈ ಥರ ಹಾಕೋದ್ರಿಂದ ಚೆನ್ನಾಗಿ ಟೈಟಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಭಾಳ ಟೇಸ್ಟಿಯಾಗಿ ಇದು ಮನೆಯಲ್ಲಿ ಸುಲಭವಾಗಿ ಮಾಡಬಹುದು. ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಅದೆಲ್ಲ ತಣ್ಣಗಾಗಿದೆ. ನಾನು ಇದನ್ನು ಒಂದು ಟ್ರೈನಲ್ಲಿ ತೆಗಿತಾ ಇದ್ದೀನಿ. ನೋಡಿ ಟೈಟಾಗಿ ಥಿಕ್ನೆಸ್ ಚೆನ್ನಾಗಿ ಬಂದಿದೆ. ಇದು ಇನ್ನೂ ಟೈಟ್ ಆದಮೇಲೆ ಇಲ್ಲಾಂದರೆ ಫ್ರಿಜ್ನಲ್ಲಿ ನೀವು 1 ಗಂಟೆ ಇಟ್ಟರೆ ಇನ್ನೂ ಚೆನ್ನಾಗಿ ಟೈಟಾಗಿ ಬರುತ್ತೆ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲ ಡ್ರೈ ಫ್ರೂಟ್ಸನ್ನು ಈ ಥರ ಹಾಕಿ ನಾನೆಲ್ಲ ಗಾರ್ನಿಷ್ ಮಾಡ್ಕೊಳ್ತೀನಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.